ನಾನು ನಿನ್ನೆ ಕ್ಷಮೆ ಕೋರಿದ್ದೀನಿ ಅನ್ನೋ ಕಾರಣಕ್ಕೆ ಕೆಲವರು ತಪ್ಪಾಗಿ ನಾನು ತಿಳ್ಕೊಂಡಿದ್ದಾರೆ. ಆದರೆ ನಾನು ನಿನ್ನೆ ಕ್ಷಮೆ ಕೇಳಿದ್ದು CS ಶ್ರೀಮತಿ ಶಾಲಿನಿ ರಜನೀಶ್ ಅವರ ಹೆಸರನ್ನ ಈ ಹಂತದಲ್ಲಿ ಬಳಸಿದ್ರ ಬಗ್ಗೆ ಅಷ್ಟೇ ಹೊರತು ನಾನು ಮಾಡೋ ಆರೋಪದಲ್ಲಿ ಸುಳ್ಳು ಆಗಿದೆ ಹಾಗಾಗಿ ಕ್ಷಮೆ ಕೇಳಿದೆ ಅಂತ ಎಲ್ಲೂ ಹೇಳಿಲ್ಲ. ಸೊ ನಾನು ಮಾಡೋ ಆರೋಪ ಸತ್ಯ ಅಂಥೇಳಿ ಸಾಕಷ್ಟು ಸಾಕ್ಷ್ಯಗಳು ನಿನ್ನೆ ತನಿಖಾಧಿಕಾರಿಗಳಿಗೆ ಲಭ್ಯವಾಗಿದೆ. ಅವನ್ನೆಲ್ಲ ಇಟ್ಕೊಂಡು ತನಿಖೆ ಮಾಡಿದಾಗ ನಾನು ಆರೋಪ ಮಾಡಿದಂಥ ಎಲ್ಲ ವಿಚಾರಗಳು ಸತ್ಯ ಅಂತೇಳಿ ಗೊತ್ತಾಗಿ ತಪ್ಪಿತರೆ ಶಿಕ್ಷೆ ಆಗುತ್ತೆ. ಏನು ನಟೇಶ್ ಅವರು ನನ್ನ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದಾರೆ, ಈ ಪ್ರಕರಣದಲ್ಲಿ ಅವರೇ ಶಿಕ್ಷೆಗೆ ಒಳಗಾಗುವಂಥ ಎಲ್ಲ ವಿಚಾರಗಳು ಕೂಡ ನಿನ್ನೆ ಕಂಡುಬಂದಿದೆ. ಯಾಕೆಂತ ಹೇಳಿದ್ರೆ ಅವ್ರು ಮಾಡಿರೋ ಆಡಿಯೋ ಸಂಪೂರ್ಣ ಆಡಿಯೋ ಕೇಳಿದಾಗ ಮೊದಲು ನನ್ನನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು, ಸೊ ನಾನು ಸಂಪರ್ಕಿಸಲಿಲ್ಲ ನಮ್ಮನೆಯವ್ರನ್ನ ಯಾವ ರೀತಿ ಸಂಪರ್ಕಿಸಬೇಕು ಅಂಥೇಳಿ ವಿವರವಾಗಿ ಹೇಳಿರೋಂಥದ್ದು ಆಡಿಯೋ ಸಿಕ್ಕಿದೆ. ಸೊ ಇವೆಲ್ಲ ಇಟ್ಕೊಂಡು ತನಿಖೆ ಮಾಡೋದು ಸತ್ಯ ಹೊರಗೆ ಬರ್ತದೆ. ಮತ್ತು ಏನು ನಟೇಶ್ಗೆ ಬಡ್ತಿ ಕೊಡ್ತಿರೋ ವಿಚಾರ ಲಂಚ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸತ್ಯ ಅಂತ ಮೇಲ್ನೋಟ ಕಂಡುಬಂದಿದೆ. ಆದರೆ ಶಾಲಿನಿ ರಜನೀಶ್ ಎಲ್ಲ ಪ್ರಭಾವಿ ವ್ಯಕ್ತಿ ಅಂತ ನಾನು ಹೇಳಿದ್ದೆ ಅನ್ನೋದು ವಿನೋದ್ ಉಲ್ಟಾ ಹೊಡೆದಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ. ಯಾವುದೇ ರೀತಿ ಷಡ್ಯಂತ್ರ ರೂಪಿಸಿದ್ರು ಕೂಡ ಅಥವಾ ಯಾವುದೇ ರೀತಿ ಬೇರೆ ರೀತಿಯ ಒಂದು ಪ್ರಯತ್ನ ಪಟ್ಟರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ. ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಈ ಏನು ಬೋಡಾಪುರದ ಆರೋಪದಲ್ಲಿ ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಖಚಿತ. ನಾನು ನಿನ್ನೆ ಕ್ಷಮೆ ಕೋರಿದ್ದೀನಿ ಅನ್ನೋ ಕಾರಣಕ್ಕೆ ಕೆಲವರು ತಪ್ಪಾಗಿ ನಾನು ತಿಳ್ಕೊಂಡಿದ್ದಾರೆ. ಆದರೆ ನಾನು ನಿನ್ನೆ ಕ್ಷಮೆ ಕೇಳಿದ್ದು CS ಶ್ರೀಮತಿ ಶಾಲಿನಿ ರಜನೀಶ್ ಅವರ ಹೆಸರನ್ನ ಈ ಹಂತದಲ್ಲಿ ಬಳಸಿದ್ರ ಬಗ್ಗೆ ಅಷ್ಟೇ ಹೊರತು ನಾನು ಮಾಡೋ ಆರೋಪದಲ್ಲಿ ಸುಳ್ಳು ಆಗಿದೆ ಹಾಗಾಗಿ ಕ್ಷಮೆ ಕೇಳಿದೆ ಅಂತ ಎಲ್ಲೂ ಹೇಳಿಲ್ಲ. ಸೊ ನಾನು ಮಾಡೋ ಆರೋಪ ಸತ್ಯ ಅಂಥೇಳಿ ಸಾಕಷ್ಟು ಸಾಕ್ಷ್ಯಗಳು ನಿನ್ನೆ ತನಿಖಾಧಿಕಾರಿಗಳಿಗೆ ಲಭ್ಯವಾಗಿದೆ. ಅವನ್ನೆಲ್ಲ ಇಟ್ಕೊಂಡು ತನಿಖೆ ಮಾಡಿದಾಗ ನಾನು ಆರೋಪ ಮಾಡಿದಂಥ ಎಲ್ಲ ವಿಚಾರಗಳು ಸತ್ಯ ಅಂತೇಳಿ ಗೊತ್ತಾಗಿ ತಪ್ಪಿತರೆ ಶಿಕ್ಷೆ ಆಗುತ್ತೆ. ಏನು ನಟೇಶ್ ಅವರು ನನ್ನ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದಾರೆ, ಈ ಪ್ರಕರಣದಲ್ಲಿ ಅವರೇ ಶಿಕ್ಷೆಗೆ ಒಳಗಾಗುವಂಥ ಎಲ್ಲ ವಿಚಾರಗಳು ಕೂಡ ನಿನ್ನೆ ಕಂಡುಬಂದಿದೆ. ಯಾಕೆಂತ ಹೇಳಿದ್ರೆ ಅವ್ರು ಮಾಡಿರೋ ಆಡಿಯೋ ಸಂಪೂರ್ಣ ಆಡಿಯೋ ಕೇಳಿದಾಗ ಮೊದಲು ನನ್ನನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು, ಸೊ ನಾನು ಸಂಪರ್ಕಿಸಲಿಲ್ಲ ನಮ್ಮನೆಯವ್ರನ್ನ ಯಾವ ರೀತಿ ಸಂಪರ್ಕಿಸಬೇಕು ಅಂಥೇಳಿ ವಿವರವಾಗಿ ಹೇಳಿರೋಂಥದ್ದು ಆಡಿಯೋ ಸಿಕ್ಕಿದೆ. ಸೊ ಇವೆಲ್ಲ ಇಟ್ಕೊಂಡು ತನಿಖೆ ಮಾಡೋದು ಸತ್ಯ ಹೊರಗೆ ಬರ್ತದೆ. ಮತ್ತು ಏನು ನಟೇಶ್ಗೆ ಬಡ್ತಿ ಕೊಡ್ತಿರೋ ವಿಚಾರ ಲಂಚ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸತ್ಯ ಅಂತ ಮೇಲ್ನೋಟ ಕಂಡುಬಂದಿದೆ. ಆದರೆ ಶಾಲಿನಿ ರಜನೀಶ್ ಎಲ್ಲ ಪ್ರಭಾವಿ ವ್ಯಕ್ತಿ ಅಂತ ನಾನು ಹೇಳಿದ್ದೆ ಅನ್ನೋದು ವಿನೋದ್ ಉಲ್ಟಾ ಹೊಡೆದಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ. ಯಾವುದೇ ರೀತಿ ಷಡ್ಯಂತ್ರ ರೂಪಿಸಿದ್ರು ಕೂಡ ಅಥವಾ ಯಾವುದೇ ರೀತಿ ಬೇರೆ ರೀತಿಯ ಒಂದು ಪ್ರಯತ್ನ ಪಟ್ಟರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ. ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಈ ಏನು ಬೋಡಾಪುರದ ಆರೋಪದಲ್ಲಿ ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಖಚಿತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.